ವಿನೂತನವಾದ ಕಾರ್ಯಕ್ರಮವನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಮಾಡಬೇಕು ಹೇಳುವ ಯೋಜನೆಯನ್ನಿಟ್ಟುಕೊಂಡು ಈ ಇಡೀ ಕಾರ್ಯಕ್ರಮದ ಪ್ರಮುಖರು ಸಭಾ ವೇದಿಕೆಯ ಅಧ್ಯಕ್ಷರಾದಂತಹ ಸುದರ್ಶನ್ ಜೈನ್ ಅವರ ಅನುಮತಿಯನ್ನು ಕೇಳುತ್ತಾ ರೋಟರಿ ಜಿಲ್ಲೆ 3181ನ ಇತಿಹಾಸದಲ್ಲಿಯೇ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿ ಅತ್ಯಂತ ಯಶಸ್ವಿ ಡಿಸ್ಟ್ರಿಕ್ಟ್ ಗವರ್ನರ್ ಎನಿಸಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಪ್ರಕಾಶ್ ಕಾರಂತ್ ಅವರೇ ಹಾಗೂ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನಿಮ್ಮೆಲ್ಲರದ ಶುಭ ನುಡಿಗೆ. ಅವರನ್ನು ನೋಡುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವರು ತುಳು ವಾಗ್ಮಿ ಬಂದುವಾಗಲೇ ಹೇಳಿದ್ರು, ತುಳುನಲ್ಲಿ ಮಾತಾಡಿ ಹೇಳಿ. ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೆ ತುಳುವಿನಲ್ಲೇ ಮಾತಾಡಬೇಕು ಹೇಳಿದಾಗ ಒಂದು 2 ಶಬ್ದ ಅಷ್ಟೇ. ಇನಿ ತುಳುವಿರ್ನ ಸಂತೆ ಬರಡಿತ್ತುಂಡು ಜನ ಕಂತೆ ಕಂತೆ ಮರತು ಪೋವಂದುಂಡು ನಂಕ್ ತುಳುವಿರ್ನ ತಿಂಡಿ ಒಂತೆ ತುಳುವಿರ್ನ ತಿಂಡಿ ಮರಪರ ಬಲ್ಲಿ ಬಂದು ಮಲ್ತದ ಎಂಕುಲು ಇನಿ ತುಳುವಿರ್ನ ಸಂತೆ ನಿಕ್ ಮಾತ ನಮ್ಮ ಕೊರಡು ಸಾಕಾರ ಒಂತೆ ಪಣವು ಇತ್ತು ನಕಲು ಕೊರ್ಲೆ ಮಲ್ಲ ಮಲ್ಲ ಕಂತೆ ಕಂತೆ ಎಂದು ಪಣೊಂದು. ಆತ್ಮೀಯರೇ, ವಿವಿಧತೆಯಲ್ಲಿ ಏಕತೆಯನ್ನು, ಏಕತೆಯಲ್ಲಿ ಸಿದ್ಧತೆಯನ್ನು, ಅಸಿದ್ಧತೆಯಲ್ಲಿ ಬದ್ಧತೆಯನ್ನು, ಈ ಬದ್ಧತೆಯಲ್ಲಿ ಆತ್ಮೀಯತೆಯನ್ನು, ಈ ಆತ್ಮೀಯತೆಯಲ್ಲಿ ಈ ತುಳು ನಾಡಿನ ಐತಿಹಾಸಿಕ ಮತ್ತು ಪಾರಂಪರಿಕವಾದ ವಿಷಯಗಳು ಬಂದಾಗ ಇಲ್ಲಿನ ಕಲೆ ಸಂಸ್ಕೃತಿಗಳನ್ನು ರಾರಾಜಿಸಬೇಕು ಹೇಳುವ ದೃಷ್ಟಿಯಿಂದ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಕಾರ್ಯಕ್ರಮದ ಎಲ್ಲಾ ಘಟಾನುಘಟಿ ವ್ಯವಸ್ಥಾಪಕರಿಗೆ ನಾನು ಪ್ರಥಮತವಾಗಿ ಮನದಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ಜಗತ್ತು ನಾಗಾಲೋಟದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಅದು ವಿಜ್ಞಾನ ಇರಬಹುದು, ತಂತ್ರಜ್ಞಾನ ಇರಬಹುದು, ಕೃಷಿ ಇರಬಹುದು, ಆಹಾರ ಪದ್ಧತಿ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಾಗಾಲೋಟದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತದೆ. ಅವುಗಳಲ್ಲಿ ಆಹಾರ ಪದ್ಧತಿಗಳನ್ನು ಹೇಳಬೇಕು ಅಂತಾದ್ರೆ ಜಗತ್ತಿನಲ್ಲಿಯೇ ಅತ್ಯಂತ ಸ್ವಾದಿಷ್ಟಕರವಾದಂಥದ್ದು, ಅತ್ಯಂತ ಪೌಷ್ಟಿಕಾಂಶಗಳನ್ನು ಹೊಂದಿದಂಥದ್ದು, ಅತ್ಯಂತ ಕ್ಯಾಲೋರಿಗಳನ್ನಿದ್ದಂಥ ಆಹಾರ ಪದಾರ್ಥಗಳು ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುವರು ಉಪಯೋಗಿಸುವಂತಹ ಆಹಾರ ಪದಾರ್ಥಗಳು. ಇದು ಯಾಕೆ ಹೇಳ್ತಿದ್ದೇನೆ ಹೇಳಿದ್ರೆ, ಜಗತ್ತಿನ ಶ್ರೀಮಂತ ರಾಷ್ಟ್ರಗಳನ್ನು ನೀವು ನೋಡಿದ್ರೆ ಅಲ್ಲಿನ ಆಹಾರ ಪದ್ಧತಿಗಳು ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವುದೆಲ್ಲ ಫೇಮಸ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಅವರು ಉಪಯೋಗ ಮಾಡುವಂಥದ್ದು ಬಿಸ್ಕಿಟ್, ತಂಪು ಪಾನೀಯಗಳಿರಬಹುದು, ಚಾಕ್ಲೇಟ್ಗಳಿರಬಹುದು. ಇವತ್ತು ಈ ಬಿಸ್ಕಿಟ್ ಒಳ್ಳೇದಲ್ಲ ಅಂತ ಹೇಳುದಲ್ಲ, ಇವತ್ತು ಅದೆಷ್ಟು ಬಿಸ್ಕಿಟ್ಗಳಲ್ಲಿ ತನ್ನ ರಾಸಾಯನಿಕ ಪ್ರಮಾಣಗಳು ಹೆಚ್ಚಿದೆ ಅಂತ ಬ್ಯಾನ್ ಆಗಿದೆ, ಅದೆಷ್ಟು ತಂಪು ಪಾನೀಯದಲ್ಲಿಯೂ ರಾಸಾಯನಿಕ ಜಾಸ್ತಿ ಇದೆ ಅಂತ ಬ್ಯಾನ್ ಆಗಿದೆ, ಅದೆಷ್ಟು ಚಾಕ್ಲೇಟ್ಗಳು ಕೂಡ ರಾಸಾಯನಿಕ ಪದಾರ್ಥಗಳು ಇದೆ ಅಂತ ಹೇಳಿ ಬ್ಯಾನ್ ಆಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಒಂದು ಪದಾರ್ಥಗಳು ಕೂಡ ರಾಸಾಯನಿಕಗಳು ಜಾಸ್ತಿ ಇದೆ ಅಂತ ಬ್ಯಾನ್ ಆಗಲೇ ಇಲ್ಲ. ಅದು ನಮಗೆ ಇತಿಹಾಸ. ದಕ್ಷಿಣ ಕನ್ನಡ ಐತಿಹಾಸಿಕ ತಿಂಡಿಗಳಿದೆ. ಇಲ್ಲಿಯ ನೀರ್ದೋಸೆ ಇರಬಹುದು, ಗೋಳಿ ಬಜೆ ಇರಬಹುದು, ಕೋಳಿ ಸುಕ್ಕ ಇರಬಹುದು, ಕುಕ್ಕು ಪೆಲಕಾಯಿ ಇರಬಹುದು. ಇವುಗಳಿಂದ ಮಾಡಿದ ಯಾವುದೇ ಒಂದು ಪದಾರ್ಥ ಕೂಡ ಜಗತ್ತಿನಲ್ಲಿ ಬ್ಯಾನ್ ಆಗಲಿಲ್ಲ. ಇದು ವಿಶೇಷ ಆತ್ಮೀಯರೇ, ಇದು ತುಳುನಾಡಿನ ವಿಶೇಷ. ಈಗ ಇತ್ತೀಚಿನ ದಿನಗಳಲ್ಲಿ ವಿದೇಶದ ಡ್ರ್ಯಾಗನ್ ಫ್ರೂಟ್ಸ್ ಬರ್ತಾ ಇದೆ, ರಂಬುಟಾನ ಬರ್ತಾ ಇದೆ, ಬೇರೆ ಬೇರೆ ಹಣ್ಣುಗಳು ಬರ್ತಾ ಇದೆ. ಆದರೆ ಗುಜ್ಜೆಗೆ ಇದ್ದಷ್ಟು ಮರ್ಯಾದೆ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಪೌಷ್ಟಿಕಾಂಶಗಳಿದೆ. ಕ್ಯಾನ್ಸರ್ ಅನ್ನು ಕಡಿಮೆ ಮಾಡುವ B16 ಅಂತ ವಿಟಮಿನ್ಗಳನ್ನು ಅತ್ಯಧಿಕವಾಗಿ ಕೊಡುವಂತ ಜಗತ್ತಿನ ಏಕೈಕ ಫುಡ್ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸ. ಅಷ್ಟು ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ವೈಭವವನ್ನು ಹೊಂದಿದೆ. ತಾನು ಸಾಕಿದ ಮೂಕ ಪ್ರಾಣಿಯೊಂದರಲ್ಲಿ ದೇವರನ್ನು ನೋಡುವುದರೊಂದಿಗೆ ಆ ಮೂಕ ಪ್ರಾಣಿಯಲ್ಲಿ ಪ್ರೀತಿಯನ್ನು ಮಾಡುವಂತಹ ಕಂಬಳ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಐತಿಹಾಸಿಕ ಕ್ರೀಡೆ. ತಾನು ನಂಬಿದ ದೈವಗಳನ್ನು ವರ್ಷಕ್ಕೆ 1-2 ಬಾರಿ ಆರಾಧಿಸಿಕೊಂಡು ಬರುವಂತಹ ಕೋಲಗಳು, ಇದು ಇಲ್ಲಿ ಐತಿಹಾಸಿಕ ಕ್ರೀಡೆ. ಗತ ಇತಿಹಾಸದ ಎಲ್ಲ ಇತಿಹಾಸಗಳನ್ನು ಅರಿತುಕೊಂಡು ತನ್ನರೆಗಳಿಸಿಕೊಂಡು ಕಣ್ಣ ಮುಂದೆಯೇ ಕಣ್ಣು ಮಿಟುಕಿಸುವುದರ ಒಳಗೆ ಪ್ರತ್ಯಕ್ಷಗೊಳಿಸುವ ರೀತಿಯಲ್ಲಿ ಮಾತನಾಡುವಂತ ಯಕ್ಷಗಾನ, ಅದು ದಕ್ಷಿಣ ಕನ್ನಡದ ಕ್ರೀಡೆ. ಇಂತಹ ಐತಿಹಾಸಿಕ ಕ್ರೀಡೆಗಳು, ಐತಿಹಾಸಿಕ ಹಬ್ಬಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಜನ ಮೆಚ್ಚುವಷ್ಟು, ಜಗ ಮೆಚ್ಚುವಷ್ಟು, ತುಳುನಾಡಿನ ಜನ ಇಷ್ಟಪಡುವಷ್ಟು ನಡೆಯಲಿ ಅಂತ ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ, ಕರೆದವರಿಗೆ ನಮಿಸುತ್ತಾ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಶುಭವನ್ನು ಹೇಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತೇನೆ.